ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಏನು ಅಂತ ಅಂದರೆ, ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಕ್ರೀಡಾ ಟ್ರಸ್ಟ್ ವತಿಯಿಂದ ನಮ್ಮ ಈ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿದೆ. ಆದ್ದರಿಂದ ಇದರ ವಿವರ ಹೇಳಬೇಕಲ್ವಾ, ಏನು ಹಂಗಂದರೆ ಅಂತ ಅಂದರೆ, ವಿನೂತನ ಅಂದರೆ ಹೊಸದಾಗಿ ಪ್ರಾರಂಭ ಆಗ್ತಿದೆ, ಹೊಸ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅಂತ. ಸಾಂಸ್ಕೃತಿಕ ಅಂದರೆ ಮಕ್ಕಳಿಗೆ ವೇದಿಕೆ ಇಲ್ಲದೆ ಇರೋವಂತಹ ಬಡ ಮಕ್ಕಳಿಗೆ ಮತ್ತು ಎಷ್ಟೋ ಜನ ಬೆಳಿಬೇಕು, ಮುಂದೆ ಬರಬೇಕು, ನಮಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಒಂದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ವೇದಿಕೆಗಳನ್ನ ಕೊಡ್ತೀವಿ. ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆಲ್ಲ ದೂರದಿಂದ ಬಂದು ಅವ್ರಿಗೆ ಒಂದು ವೇದಿಕೆ ಕೊಟ್ಟು ನಮ್ಮ ಟ್ರಸ್ಟಿಂದ ಸರ್ಟಿಫಿಕೇಟ್ ಕೊಡ್ತೀವಿ. ಮತ್ತು ವೃದ್ಧರು, ತಂದೆ ತಾಯಿ ಕಳ್ಕೊಂಡಿರೋರು, ಮಕ್ಕಳು ನೋಡ್ಕೊಳ್ಳದೇ ಇರೋರು, ಇಂಥವ್ರಿಗೆಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಈ ಥರ ಕಾರ್ಯಕ್ರಮಕ್ಕೆ. ಮತ್ತು ಸಾಮಾಜಿಕ ಅಂತ ಅಂದರೆ ಹೆಣ್ಣು ಮಕ್ಕಳ ಶೋಷಣೆ ತುಂಬಾ ನಡೀತಿದೆ. ಅತ್ತೆ ಸೊಸೆಯರ ಜಗಳ ಆಗಲಿ, ಹೆಣ್ಮಕ್ಳಿಗೆ ಮೋಸ ಮಾಡೋದಾಗಲಿ, ಗಂಡ ಹೆಂಡತಿ ಜಗಳ ಆಗಲಿ, ಪ್ರತಿಯೊಂದಕ್ಕೂ ನಾನಾ ರೀತಿಯಲ್ಲಿ ಹೆಣ್ಮಕ್ಳು ನೋವನ್ನು ತಿಂತಾಯಿದ್ದಾರೆ. ಯಾರೂ ಮುಂದೆ ಬಂದು ಧೈರ್ಯದಿಂದ ಹೇಳ್ಕೊತಿಲ್ಲ. ಆದ್ದರಿಂದ ನಮ್ಮ ಟ್ರಸ್ಟ್ ವತಿಯಿಂದ ನಿಮಗೇನೇ ಸಪೋರ್ಟ್ ಬೇಕಾದರೂ, ಸಹಾಯ ಬೇಕಾದರೂ ನಾನು ಅಧ್ಯಕ್ಷೆಯಾಗಿ ವಹಿಸ್ತಾ ಇರೋದ್ರಿಂದ ನಿಮ್ಮೆಲ್ಲರ, ನೀವು ಯಾವಾಗ ಕಾಲ್ ಮಾಡಿದ್ರು ನಿಮ್ಮ ಮನೆಯವ್ರಿಗೂ ಬಂದು ನಿಂತ್ಕೊಂಡು ಏನು ಸಮಸ್ಯೆ ಅಂತ ತಿಳ್ಕೊಂಡು ನಾನು ನಿಮ್ಮೆಲ್ಲರ ಕಷ್ಟಕ್ಕೆ ನಾನು ಭಾಗಿಯಾಗಬಲ್ಲೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೆಣ್ಣಿನ ನೋವು ಹೆಣ್ಣಿಗೆ ಮಾತ್ರ ಅರ್ಥ ಆಗುತ್ತೆ ಅಲ್ವಾ. ಆದ್ದರಿಂದ ನಮ್ಮ ಕಡೆಯಿಂದ ನೀವು ಯಾವತ್ತು ಯಾವ ಟೈಮಲ್ಲಾದರೂ ಆಗಲಿ ನನ್ನ ನಂಬರ್ ತೊಗೊಳ್ಳಿ, ಕಾಲ್ ಮಾಡಿ, ನನಗೆ ಏನು ಆಗುತ್ತೆ ನನ್ನ ಕೈಲಿಂದ ಆ ಸಹಾಯ ನಾನು ಮಾಡ್ತೀನಿ ಅಂತ ಈ ಟ್ರಸ್ಟ್ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಮತ್ತು ಕ್ರೀಡೆ ಅಂತ ಅಂದರೆ ಯಾರಿಗಾದ್ರೂ ಗೇಮ್ಸ್ ಆಡಬೇಕು, ಸ್ಪೋರ್ಟ್ಸ್ ಆಡಬೇಕು, ನಾನು ಎಲ್ಲ ರೀತಿಯಲ್ಲೂ ಮುಂದುವರಿತಾ ಇದ್ದೀನಿ, ಏನೂ ಸಪೋರ್ಟ್ ಮಾಡ್ತಾಯಿಲ್ಲ, ನಾನು ಬೆಳಿಬೇಕು, ಆಸಕ್ತಿ ಇದೆ, ಯಾರಾದರೂ ಸಪೋರ್ಟ್ ಮಾಡಿ ಅಂದರೆ ಅದಕ್ಕೂ ನಾವು ಅವಕಾಶಗಳನ್ನ ಕೊಡ್ತೀವಿ ಈ ಮೂಲಕ. ಅದರಿಂದ ಇದ್ರ ಹೆಸರು ವಿನೂತನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಟ್ರಸ್ಟ್. ಇದಕ್ಕೆ ನಾನೇ ಅಧ್ಯಕ್ಷೆ ವಹಿಸ್ಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಈ ಕರುನಾಡು ಜನತೆ ಪ್ರೀತಿ ಬೇಕು, ನಾನು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಾವು ಯಾವತ್ತೂ ನಿಮ್ಮನ್ನು ಬಂದು ಈ ಥರ ಮಾಡ್ತಾಯಿದ್ದೀವಿ, ವೇದಿಕೆ ಇದೆ ಬನ್ನಿ ಅಂತ ಅಂದಾಗ ನಮ್ಮ ಗುರು ಹಿರಿಯರು, ಕುಟುಂಬದವರು ಎಲ್ಲರೂ ಸಪೋರ್ಟ್ ಮಾಡಬೇಕು. ಯಾಕಂದರೆ ಈ ಶಕ್ತಿ ಎಲ್ಲರಿಗೂ ಸಿಗಲ್ಲ, ಈ ಅವಕಾಶಗಳು ಎಲ್ಲರಿಗೂ ದೊರೆಯಲ್ಲ. ಸಿಗದೇ ಇರೋಂಥವ್ರಿಗೆ ನಾವು ಸಪೋರ್ಟ್ ಮಾಡಿ ಮುಂದೆ ಬರೋ ಥರ ನಾವು ಅವಕಾಶಗಳನ್ನ ಮಾಡಿಕೊಡೋಣ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಬೆಳೆಸೋಣ. ನೀವು ಕೂಡ ಭಾಗಿಯಾಗಿ, ನೀವು ಕೂಡ ನಮ್ಮ ಸದಸ್ಯರಾಗಿ, ನೀವು ನಮ್ಮ ಜೊತೆ ಹಿರಿ ಅಂತ ಕೇಳ್ಕೊತ ಎಲ್ಲರನ್ನೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತುಂಬ ಹೃದಯದಿಂದ ಧನ್ಯವಾದಗಳು.